ಕಲ್ಕುಡ, ಕಲ್ಲುರ್ಟಿ ಮತ್ತು ಗುಳಿಕ ದೈವಗಳ ನೇಮೋತ್ಸವ. ದಕ್ಷಿಣ ಕನ್ನಡ ಜಿಲ್ಲೆಯ ತುಳುನಾಡಿನ ದೈವಾರಾಧನೆಯಲ್ಲಿ ಕಲ್ಲುರ್ಟಿ, ಪಂಜುರ್ಲಿ ಮತ್ತು ಗುಳಿಗ ದೈವಗಳಿಗೆ ವಿಶೇಷ ಸ್ಥಾನ ಇದೆ. ಈ ದೈವಗಳಿಗೆ ನಡೆಸುವಂತಹ ಕೆಲವು ಪ್ರಮುಖ ನೇಮೋತ್ಸವದ ಮಾಹಿತಿ. ಈ ಶ್ರೀ ಕಲ್ಲಡ್ಕ, ಕಲ್ಲುರ್ಟಿ ಮತ್ತು ಗುಳಿಗ ದೈವಗಳ ವರ್ಷಾವಧಿ ನೇಮೋತ್ಸವ ವಿಜೃಂಭಣೆಯಿಂದ ನಡೆದಿರುವಂಥದ್ದು. ಶ್ರೀ ಕ್ಷೇತ್ರ ನೇತ್ರಾವತಿ. ಈ ಕ್ಷೇತ್ರದಲ್ಲಿ ಪಂಜುರ್ಲಿ ಮತ್ತು ಗುಳಿಗ ದೈವಗಳ ನೇಮೋತ್ಸವ ಅಣ್ಣಿಗುಡಿಗಾರ್ ಮತ್ತು ಕುಟುಂಬಸ್ಥರು ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ನಡೆಸ್ತಾರೆ. ಗುಳಿಗ, ಪಂಜುರ್ಲಿ ಕೋಲ ನೇತ್ರಾವತಿ ಕಟ್ಟದ ಬಯಲಿನಲ್ಲಿ ಇತ್ತೀಚೆಗೆ ಬಹಳ ವಿಜೃಂಭಣೆಯಿಂದ ಜರುಗಿತು. ಹೌದು, ಇಲ್ಲಿನ ಪ್ರತಿ ಕುಟುಂಬವೂ ಕೂಡ ಒಂದಲ್ಲ ಒಂದು ದೈವವನ್ನ ನಂಬಿಕೊಂಡು ಬರ್ತಾ ಇರುವಂತದ್ದು ಹಿಂದಿನಿಂದಲೂ ಕೂಡ ನಡೆದುಕೊಂಡು ಬಂದಿರುವಂತಹ ಸಂಪ್ರದಾಯ. 400ಕ್ಕೂ ಹೆಚ್ಚಿನ ವಿವಿಧ ದೈವಗಳ ಆರಾಧನೆಯನ್ನ ತುಳುನಾಡಿನವರು ನಡೆಸಿಕೊಂಡು ಬರ್ತಾ ಇದ್ದು, ಇವುಗಳಲ್ಲಿ ಅಣ್ಣ ತಂಗಿಯರಾದ ಕಲ್ಲುಡ್ಕ, ಕಲ್ಲುರ್ಟಿ ದೈವಗಳು ಕೂಡ ಒಂದು. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಕಲ್ಲೇಗದ ಕಲ್ಕುಡ, ಕಲ್ಲುರ್ಟಿ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಈ ದೈವಗಳಿಗೆ ಅತ್ಯಂತ ವಿಜೃಂಭಣೆಯಿಂದ ನೇಮೋತ್ಸವ ನಡೆಯುತ್ತೆ. ಅನ್ಯಾಯದ ವಿರುದ್ಧ ಹೋರಾಡಿ ದೈವತ್ವ ಪಡೆದ ಅಣ್ಣ ತಂಗಿ ದೈವಗಳಾದ ಕಲ್ಕುಡ ಮತ್ತು ಕಲ್ಲುರ್ಟಿ ದೈವಗಳಿಗೆ ತುಳುನಾಡಿನಲ್ಲಿ ಅತ್ಯಂತ ಮಹತ್ವದ ಸ್ಥಾನವಿದೆ. ಉಡುಪಿ ಜಿಲ್ಲೆಯ ಕಾರ್ಕಳದ ಮಾರ್ನಾಡು ಪಳ್ಳಿ ಬತ್ತಿ ಅನ್ನುವಂತಹ ಸ್ಥಳದಲ್ಲಿ ಶಂಭು ಕಲ್ಲುಡ್ಕ ದಂಪತಿಗಳ 6ನೇ ಸಂತಾನವಾಗಿ ಈ ಇಬ್ಬರು ಮಕ್ಕಳು ಹುಟ್ಟಿದ್ರು ಅನ್ನುವಂಥದ್ದು ದೈವಗಳ ಪ್ರಾರ್ಥನೆಗಳಿಂದ ಕಂಡು ಬರುವಂತಹ ವಿಚಾರ. ಶಂಭು ಕಲ್ಕುಡ ಓರ್ವ ಕಲ್ಲಿನ ಶಿಲ್ಪಿಯಾಗಿದ್ದು, ಶ್ರವಣ ಬೆಳಗೊಳದ ಚಾವುಂಡರಾಯನಿಗೆ ಗೊಮ್ಮಟೇಶ್ವರನನ್ನ ಕೆತ್ತಲು ಕೋರಿಕೆ ಬರುತ್ತೆ. ಈ ಕಾರಣಕ್ಕೆ ಈತ ಶ್ರವಣ ಬೆಳಗೊಳಕ್ಕೆ ಹೋದಾಗ ಆತನ ಪತ್ನಿ ಗರ್ಭವನ್ನ ಧರಿಸ್ತಾಳೆ. ಮಕ್ಕಳು ಜನಿಸಿ 16 ವರ್ಷಗಳು ಕೂಡ ಕಳೆದ್ರು ಶಂಭು ಕಲ್ಕುಡ ಮನೆಗೆ ವಾಪಸ್ ಬರದಿರುವುದನ್ನ ಕಂಡು ಮಗ ವೀರ ಕಲ್ಕುಡ ತನ್ನ ತಂದೆಯನ್ನ ಅರಿಸಿಕೊಂಡು ಶ್ರವಣ ಬೆಳಗೊಳಕ್ಕೆ ತೆರಳುತ್ತಾನೆ. ಅಲ್ಲಿ ತಂದೆ ಶಂಭು ಕಲ್ಕುಡ ಕೆತ್ತಿರುವಂತಹ ಗೊಮ್ಮಟೇಶ್ವರನನ್ನ ಕಂಡು ಅದರಲ್ಲಿ ಕೆಲವು ಹುಳುಕುಗಳನ್ನ ಮಗ ವೀರ ಕಲ್ಕುಡ ಪತ್ತೆ ಹಚ್ತಾನೆ. ಇದರಿಂದ ಬೇಸತ್ತಂತಹ ತಂದೆ ಗೊಮ್ಮಟದ ಬಾಕಿ ಉಳಿದಿರುವಂತಹ ಕೆಲಸವನ್ನ ಮಗನಿಗೆ ವಹಿಸಿ ತನ್ನ ಕೆಲಸದಿಂದ ಮನನೊಂದು ಆತ್ಮಹತ್ಯೆಗೆ ಶರಣಾಗ್ತಾನೆ. ಶ್ರವಣ ಬೆಳಗೋಳದ ಗೊಮ್ಮಟ ಮೂರ್ತಿಯನ್ನ ಪೂರ್ಣಗೊಳಿಸಿದ ವೀರ ಕಲ್ಕುಡನಿಗೆ ಕಾರ್ಕಳದ ಭೈರವ ರಸ ಕಾರ್ಕಳದಲ್ಲೂ ಕೂಡ ಗೊಮ್ಮಟನನ್ನ ಕೆತ್ತೋದಕ್ಕೆ ಆದೇಶವನ್ನ ಮಾಡ್ತಾನೆ. ವೀರ ಕಲ್ಕುಡನ ಕೈಯಿಂದ ಮೂಡಿ ಬಂದಂತಹ ಗೊಮ್ಮಟವನ್ನ ಸುಂದರವಾಗಿ ಶಿಲಾಕೃತಿ ಇನ್ನೊಂದು ಇರಬಾರದು ಅನ್ನುವಂತಹ ದುರುದ್ದೇಶದಿಂದ ರಾಜ ವೀರ ಕಲ್ಕುಡನ ಒಂದು ಕೈ ಹಾಗೂ ಒಂದು ಕಾಲನ್ನ ಕತ್ತರಿಸ್ತಾನೆ. ಒಂದು ಕೈ ಹಾಗೂ ಕಾಲನ್ನ ಕಳೆದುಕೊಂಡಂತಹ ವೀರ ಕಲ್ಕುಡ ವೇಣೂರಿಗೆ ಬಂದು ನೆಲೆಸ್ತಾನೆ. ಇದೇ ಸಂದರ್ಭದಲ್ಲಿ ವೇಣೂರಿನ ಅಜಿಲರಸ ವೇಣೂರಿನಲ್ಲಿ ಗೊಮ್ಮಟವನ್ನ ಕೆತ್ತುವಂತೆ ವೀರ ಕಲ್ಕುಡನಲ್ಲಿ ಕೋರಿಕೊಂಡ ಹಿನ್ನೆಲೆಯಲ್ಲಿ ಒಂದು ಕೈಗೆ ಉಳಿಯನ್ನ ಕಟ್ಟಿಕೊಂಡು ಇನ್ನೊಂದು ಕೈಯಲ್ಲಿ ಸುತ್ತಿಗೆಯನ್ನ ಹಿಡಿದುಕೊಂಡು ಗೊಮ್ಮಟೇಶ್ವರನ ಮೂರ್ತಿಯನ್ನ ಕೆತ್ತುತ್ತಾನೆ. ಇದನ್ನರಿತ ಕಾರ್ಕಳದ ಅರಸನಿಗೂ ವೇಣೂರಿನ ಅರಸನಿಗೂ ಕೂಡ ಯುದ್ಧ ನಡೆಯುತ್ತೆ. ಇದೇ ಸಂದರ್ಭದಲ್ಲಿ ಅಣ್ಣ ವೀರ ಕಲ್ಕುಡನನ್ನ ಹುಡುಕಿಕೊಂಡು ತಂಗಿ ಕಾಳಮ್ಮ ವೇಣೂರಿಗೆ ಸೇರ್ತಾಳೆ. ತನಗಾದ ಅನ್ಯಾಯವನ್ನ ತಂಗಿ ಬಳಿಯಲ್ಲಿ ಹೇಳಿಕೊಂಡಂತಹ ವೀರ ಕಲ್ಕುಡ ದೈವಾಂಶ ಸಂಭೂತರಾದ ನಾವು ಇನ್ನು ಈ ಭೂಮಿಯಲ್ಲಿ ಇರೋದು ಬೇಡ ಅನ್ನುವಂತಹ ನಿರ್ಧಾರಕ್ಕೆ ಬಂದು ಮಾಯವಾಗಿ ಇಬ್ಬರು ಕೂಡ ದೈವತ್ವವನ್ನ ಪಡಿತಾರೆ. ಹೀಗೆ ದೈವತ್ವವನ್ನ ಪಡೆದಂತಹ ಕಲ್ಕುಡ, ಕಲ್ಲುರ್ಟಿ ತನ್ನ ಮಾಯಾ ಶಕ್ತಿಯಿಂದ ಕಾರ್ಕಳ ಅರಸನ ಅರಮನೆಯನ್ನ ಬೆಂಕಿಯಿಂದ ಸುಡ್ತಾರೆ. ಈ ಕೃತ್ಯವನ್ನ ಕಂಡು ಕೇರಳದ ಮಾಯಾವಿಗಳನ್ನ ಕರೆಸಿದಂತಹ ರಾಜನಿಗೆ ಇದು ಆ ಅಣ್ಣ ತಂಗಿಯರ ಕೋಪ ಅಂತ ಹೇಳಿ ತಿಳಿದು ಬರುತ್ತೆ. ಯಾವುದೋ ಶಕ್ತಿಯಿಂದ ಇವರನ್ನ ನಿಯಂತ್ರಿಸುವಂಥದ್ದು ಅಸಾಧ್ಯ ಅಂತ ತಿಳಿದಾಗ ಭಕ್ತಿಯಿಂದಲೇ ಇವರನ್ನ ಆರಾಧಿಸಿಕೊಂಡು ಬರೋದಕ್ಕೆ ಉಪ್ಪಿನಂಗಡಿಯ ವ್ಯಕ್ತಿಯೊಬ್ಬರು ನಿರ್ಧರಿಸಿ ಅಲ್ಲಿ ಇಬ್ಬರನ್ನ ಕೂಡ ಪೂಜಿಸುವ ಮೂಲಕ ಕಲ್ಕುಡ, ಕಲ್ಲುರ್ಟಿ ಆರಾಧನೆಯು ಮೊದಲ ಬಾರಿಗೆ ಆಗ ನಡೆಯುತ್ತೆ. ಉಪ್ಪಿನಂಗಡಿಯಿಂದ ಈ ಅಣ್ಣ ತಂಗಿ ಹೊರಟಂತ ಪ್ರದೇಶದಲ್ಲೆಲ್ಲ ಈ ದೈವಗಳನ್ನ ಆರಾಧಿಸಿಕೊಂಡು ಬರಲಾಗ್ತಾ ಇದ್ದು, ಕಲ್ಲೇಗದಲ್ಲೂ ಕೂಡ ಇದೇ ರೀತಿ ಕಳೆದ ಹಲವು ವರ್ಷಗಳಿಂದ ದೈವಗಳ ಆಚರಣೆ ನಡೀತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಬಂದು ದೇವರ ದರ್ಶನವನ್ನ ಪಡೆದು ಪುನೀತರಾಗ್ತಾರೆ. ಈ ಒಂದು ಅಪರೂಪದ ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.